ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಅಗ್ನಿವೀರ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ GK ಸೆಕ್ಷನಲ್ಲಿ ಸೈನ್ಸ್ನ ಮೊದಲನೇ ಚಾಪ್ಟರ್ ಆದ ಬಯೋಲಜಿನ ನೋಡೋಣ. ಬಯೋಲಜಿಯ ಬೇಸಿಕ್ ನೋಡಿ ಮತ್ತು ಅದರ MCQ ನೋಡೋಣ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೇಗ. ಇನ್ನು ನೆಕ್ಸ್ಟ್ ಯಾರೆಲ್ಲ ಓಲ್ಡ್ ವೀಡಿಯೋಸ್ ನೋಡಿಲ್ಲ ಪ್ಲೇಲಿಸ್ಟಲ್ಲಿದೆ, ಹೋಗಿ ನೋಡಿ. ಯಾರು ವೀಡಿಯೋಸ್ನ ಸ್ಕಿಪ್ ಮಾಡಿ ನೋಡಬೇಡಿ. ಕ್ಲಾಸ್ ಸ್ಟಾರ್ಟ್ ಮಾಡುವ. ಫಸ್ಟ್ ಬಂದುಬಿಟ್ಟು ಬ್ರಾಂಚ್ ಆಫ್ ಸೈನ್ಸ್ನಲ್ಲಿ 3 ಬ್ರಾಂಚ್ ಇದೆ. ಆ ಬ್ರಾಂಚ್ ಯಾವ್ಯಾವುದು ಅಂದರೆ ಬಯೋಲಜಿ, ಕೆಮಿಸ್ಟ್ರಿ ಮತ್ತು ಫಿಸಿಕ್ಸ್. ನಾವಿವತ್ತು ನೋಡ್ತಾ ಇರೋದು ಬಯೋಲಜಿ. ಇನ್ನು ನೆಕ್ಸ್ಟ್ ಡೇಸಲ್ಲಿ ಕೆಮಿಸ್ಟ್ರಿ ಮತ್ತು ಫಿಸಿಕ್ಸ್ ಬೇಸಿಕ್ ವಿತ್ MCQ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ನೆಕ್ಸ್ಟ್ ನೋಡೋದಾದರೆ ಇಂಟ್ರೊಡಕ್ಷನ್ ಟು ಬಯೋಲಜಿ. ವಾಟ್ ಈಸ್ ದ ಬಯೋಲಜಿ? ಆನ್ಸರ್ ಈಸ್ ದ ಸ್ಟಡಿ ಆಫ್ ಲಿವಿಂಗ್ ಥಿಂಗ್ಸ್. ಬಯೋಲಜಿ ಈಸ್ ಎ ಬ್ರಾಂಚ್ ಆಫ್ ಸೈನ್ಸ್. ಜೀವಗಳ ಕುರಿತು ಅಧ್ಯಯನ ಮಾಡುವ ವಿಜ್ಞಾನದ ಶಾಖೆಗೆ ನಾವು ಜೀವಶಾಸ್ತ್ರ ಎನ್ನುತ್ತೇವೆ. ಅಂದರೆ ಉಸಿರಾಡುವ ಮತ್ತು ಜೀವ ಇರುವ ಜೀವಿಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವನ್ನು ನಾವು ಜೀವಶಾಸ್ತ್ರ ಎನ್ನುತ್ತೇವೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸಾಂಪಲ್ಸ್ ಇವೆ, ನೋಡೋಣ. ನೆಕ್ಸ್ಟ್ ಏನಿದೆ, ಬ್ರಾಂಚ್ ಆಫ್ ಬಯೋಲಜಿ. ಬಯೋಲಜಿಯಲ್ಲಿ 2 ಬ್ರಾಂಚ್ ಇದೆ. ಅದರಲ್ಲೂ ಫಸ್ಟ್ ಬಂದುಬಿಟ್ಟು ಜೊಯಾಲಜಿ, ನೆಕ್ಸ್ಟು ಬಾಟ್ನಿ. ವಾಟ್ ಈಸ್ ದ ಜೊಯಾಲಜಿ? ಆನ್ಸರ್ ಈಸ್ ಸ್ಟಡಿ ಆಫ್ ಅನಿಮಲ್ಸ್. ಪ್ರಾಣಿಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವನ್ನು ನಾವು ಪ್ರಾಣಿಶಾಸ್ತ್ರ ಎನ್ನುತ್ತೇವೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ವಾಟ್ ಈಸ್ ದ ಬಾಟ್ನಿ? ಆನ್ಸರ್ ಈಸ್ ಸ್ಟಡಿ ಆಫ್ ಪ್ಲಾಂಟ್ಸ್. ಸಸ್ಯಗಳ ಬಗ್ಗೆ ಅಧ್ಯಯನ ಮಾಡುವುದನ್ನು ನಾವು ಬಾಟ್ನಿ ಎನ್ನುತ್ತೇವೆ ಅಥವಾ ಸಸ್ಯಗಳ ಅಧ್ಯಯನ ಎನ್ನುತ್ತೇವೆ. ನೆಕ್ಸ್ಟ್ ಬಂದುಬಿಟ್ಟು ಹೂ ಫಾದರ್ ಆಫ್ ದ ಜೊಯಾಲಜಿ? ಆನ್ಸರ್ ಈಸ್ ಅರಿಸ್ಟಾಟಲ್. ನೆಕ್ಸ್ಟ್ ಸೆಕೆಂಡ್ ಒಂದು ಬಂದುಬಿಟ್ಟು ಹೂ ಫಾದರ್ ಆಫ್ ದ ಬಾಟ್ನಿ? ಆನ್ಸರ್ ಈಸ್ ಥಿಯೋಫ್ರಾಸ್ಟಸ್. ಇನ್ನು ಏನಿದೆ ನೆಕ್ಸ್ಟ್, ಲಿವಿಂಗ್ ಥಿಂಗ್ಸ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್. ವಾಟ್ ಈಸ್ ದ ಲಿವಿಂಗ್ ಥಿಂಗ್ಸ್? ಆನ್ಸರ್ ಈಸ್ ಜೀವಂತವಾಗಿ ಇರುವುದನ್ನು ಅಧ್ಯಯನ ಮಾಡುವ ಶಾಸ್ತ್ರ. ಲಿವಿಂಗ್ ಥಿಂಗ್ಸ್ಗೆ ಎಕ್ಸಾಂಪಲ್ ನೋಡೋದಾದರೆ ಮ್ಯಾನ್, ಪ್ಲ್ಯಾಂಟ್ಸ್, ಬರ್ಡ್ಸ್, ಅನಿಮಲ್ಸ್. ಇನ್ನು ನೆಕ್ಸ್ಟ್ ಸೆಕೆಂಡ್ ಒನ್ ನೋಡೋದಾದರೆ ವಾಟ್ ಈಸ್ ದ ನಾನ್ ಲಿವಿಂಗ್ ಥಿಂಗ್ಸ್? ಜೀವ ಇರಲಾರದ ವಸ್ತುಗಳನ್ನು ಅಧ್ಯಯನ ಮಾಡುವ ಶಾಸ್ತ್ರ. ಇನ್ನು ನಾನ್ ಲಿವಿಂಗ್ ಥಿಂಗ್ಸ್ಗೆ ಎಕ್ಸಾಂಪಲ್ ನೋಡೋದಾದರೆ ಬುಕ್ಸ್, ಟೇಬಲ್, ಪೆನ್ ಮತ್ತು ಪೇಪರ್. ಇನ್ನು ನೆಕ್ಸ್ಟ್ ಏನಿದೆ, ಬಯೋಲಜಿಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಕ್ವಶನ್ ನೋಡುವ. ಫಸ್ಟ್ ಕ್ವಶನ್ ಏನಿದೆ, ನಂಬರ್ ಆಫ್ ದ ಬೋನ್ಸ್ ಇನ್ ಹ್ಯೂಮನ್ ಬಾಡಿ? ಆನ್ಸರ್ ಈಸ್ 206. ಸೆಕೆಂಡ್ ಕ್ವಶನ್ ಏನಿದೆ, ಹೂ ಮೆನಿ ಬೋನ್ಸ್ ಆರ್ ದೇರ್ ಇನ್ ದ ಹ್ಯೂಮನ್ ಫೇಸ್? ಆನ್ಸರ್ ಈಸ್ 14. ಇನ್ನು ಥರ್ಡ್ ಕ್ವಶನ್, ಲಾರ್ಜೆಸ್ಟ್ ಬೋನ್ ಇನ್ ದ ಹ್ಯೂಮನ್ ಬಾಡಿ? ಆನ್ಸರ್ ಈಸ್ ಫಿಮ್ಮರ್. ಇನ್ನು ಫೋರ್ತ್ ಕ್ವಶನ್, ಬ್ಲಡ್ ಪ್ಯೂರಿಫೈಡ್ ಇನ್ ಡ್ಯಾಶ್? ಆನ್ಸರ್ ಈಸ್ ಕಿಡ್ನಿ. ಫಿಫ್ತ್ ಕ್ವಶನ್, ಫಂಕ್ಷನಲ್ ಯೂನಿಟ್ ಆಫ್ ಕಿಡ್ನಿ? ಆನ್ಸರ್ ಈಸ್ ನೆಪ್ರಾನ್ಸ್. ಇನ್ನು ಸಿಕ್ಸ್ತ್ ಕ್ವಶನ್, ಯೂನಿವರ್ಸಲ್ ರೆಸಿಪ್ಟ್ ಬ್ಲಡ್ ಗ್ರೂಪ್? ಆನ್ಸರ್ ಈಸ್ AB ಪಾಸಿಟಿವ್. ಸೆವೆಂತ್ ಕ್ವಶನ್ ನೋಡಿದರೆ ವಿಚ್ ಮಿನರಲ್ ಈಸ್ ಫುಡ್ ಇನ್ ಹಿಮೋಗ್ಲೋಬಿನ್? ಆನ್ಸರ್ ಈಸ್ ಐರನ್. ಇನ್ನು ಏಯ್ತ್ ಕ್ವಶನ್, DNA ಪ್ರೆಸೆಂಟ್ ಇನ್ ಡ್ಯಾಶ್? ಆನ್ಸರ್ ಈಸ್ ನ್ಯೂಕ್ಲಿಯಸ್. ಇನ್ನು ನೈನ್ತ್ ಕ್ವಶನ್ ನೋಡೋದಾದರೆ ಲಾರ್ಜೆಸ್ಟ್ ಗ್ಲ್ಯಾಂಡ್ ಇನ್ ದ ಹ್ಯೂಮನ್ ಬಾಡಿ? ಆನ್ಸರ್ ಈಸ್ ಲಿವರ್. 11th ಕ್ವಶನ್, BP ಇನ್ ಹ್ಯೂಮನ್ ಬಾಡಿ 120/18. ಆ್ಯಂಡ್ 12th ಕ್ವಶನ್, ನಂಬರ್ ಆಫ್ ದ ಕ್ರೋಮೋಸೋಮ್ ಇನ್ ಹ್ಯೂಮನ್ ಬಾಡಿ? ಆನ್ಸರ್ ಈಸ್ 46. ಇನ್ನು 14th ಕ್ವಶನ್, ಹೇರ್ ಆ್ಯಂಡ್ ಫಿಂಗರ್ ಆರ್ ಮೇಡ್ ಅಪ್ ಆಫ್? ಆನ್ಸರ್ ಈಸ್ ಪ್ರೋಟೀನ್. 15th ಕ್ವಶನ್ ಏನಿದೆ, ಮೇನ್ ಫಂಕ್ಷನ್ ಆಫ್ ಸ್ಮಾಲ್ ಇಂಟೆಸ್ಟೈನ್? ಆನ್ಸರ್ ಈಸ್ ಅಬ್ಸರ್ವೇಷನ್ ಆಫ್ ಫುಡ್. ಇನ್ನು 16th ಕ್ವಶನ್, ಹ್ಯೂಮನ್ ಬ್ರೈನ್ ವೇಟ್? ಆನ್ಸರ್ ಈಸ್ 1400 grams. 17th ಕ್ವಶನ್, ಸ್ವೀಟ್ ಶುಗರ್ ಡ್ಯಾಶ್? ಆನ್ಸರ್ ಈಸ್ ಫ್ರುಕ್ಟೋಸಸ್. ಇನ್ನು 18th ಕ್ವಶನ್ ನೋಡೋದಾದರೆ ನಂಬರ್ ಆಫ್ ದ ಓನ್ಲಿ ಪರ್ಮನೆಂಟ್ ಟೀತ್? ಆನ್ಸರ್ ಈಸ್ 32. ಇನ್ನು 19th ಕ್ವಶನ್, ನಂಬರ್ ಆಫ್ ದ ಓನ್ಲಿ ಮಿಲ್ಕ್ ಟೀತ್? ಆನ್ಸರ್ ಈಸ್ 20. ಹೀಗೆ ಇವತ್ತಿನ ಕ್ಲಾಸ್ ಕಂಪ್ಲೀಟ್ ಆಯಿತು. ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿದ್ರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ.